ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತುಬಂಧ 2026-27ರಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯೊಂದಿಗೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆ ಲೈನ್ ಅಪ್ ಮಾಡ್ತೀನಿ. ಇದು ಹೊಸದಾಗಿರ್ತಕ್ಕಂಥ ಆ್ಯಸ್ ಇಟ್ ಈಸ್ DSCRT ಅವರು ಬಿಟ್ಟಿರ್ತಕ್ಕಂಥ ಒಂದು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ FLN ಆಧಾರಿತವಾಗಿಯೇ ರಚನೆ ಮಾಡಿದ್ದೀವಿ. ಸೊ ಇದೇ ತರನಾಗಿರ್ತಕ್ಕಂಥ 4ರಿಂದ 8ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಸೇತುಬಂಧ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಓಕೆನಾ? ಸೊ ನೋಡುವ ಪ್ರಶ್ನೆ ಪತ್ರಿಕೆಗಳು ಹೇಗಿದ್ದಾವೆ ಅಂತ. 2026-27ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮ 5ನೇ ತರಗತಿಯ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ, ವಿಷಯ ಪ್ರಥಮ ಭಾಷೆ ಕನ್ನಡ. ಒಟ್ಟು 10 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ವಾಕ್ಯ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳ್ತಾರೆ. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಯಾರು, ಏನು, ಎಲ್ಲಿಗೆ, ಏಕೆ. ಥರ್ಡ್ ಒನ್, ಸರಳ ವಾಕ್ಯಗಳನ್ನು ಸ್ವಂತ ಬರೀತಾರೆ. ಫೋರ್ತ್, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಬಳಸ್ತಾರೆ. 5, ಲೇಖನ ಚಿಹ್ನೆಗಳೊಂದಿಗೆ ಪ್ಯಾರ ಮತ್ತು ಕಥೆಯನ್ನು ಸರಾಗವಾಗಿ ಓದ್ತಾರೆ. 6, ವಿದ್ಯಾರ್ಥಿಗಳು ದೃಶ್ಯ ಮತ್ತು ಮುದ್ರಿತ ಪುಸ್ತಕಗಳನ್ನು ಸ್ವತಂತ್ರವಾಗಿ ಅರ್ಥೈಸಿಕೊಂಡು ಓದಲು ಸಮರ್ಥರಾಗ್ತಾರೆ. 7, ಪಠ್ಯದಲ್ಲಿನ ಅಪರಿಚಿತ ಪದಗಳ ಅರ್ಥವನ್ನು ಶಬ್ದಕೋಶದ ಸಹಾಯದಿಂದ ಗುರುತಿಸ್ತಾರೆ. 8, ನೀಡಲಾದ ಚಿತ್ರಸರಣಿಯನ್ನು ಆಧರಿಸಿ ತಮ್ಮದೇ ವಾಕ್ಯಗಳಿಂದ ಕಥೆಯನ್ನು ರೂಪಿಸ್ತಾರೆ. 9, ಓದಿದ ವಿಷಯವನ್ನು ಅರ್ಥ ಮಾಡಿಕೊಂಡು ಚರ್ಚೆಯಲ್ಲಿ ಸಕ್ರಿಯವಾಗಿ ತಮ್ಮ ಅಭಿಪ್ರಾಯವನ್ನು ಪ್ರಸ್ತಾಪಿಸ್ತಾರೆ. 10, ನೀಡಲಾದ ಚಿತ್ರಸರಣಿಯನ್ನು ಆಧರಿಸಿ ತಮ್ಮದೇ ವಾಕ್ಯಗಳಿಂದ ಕಥೆಯನ್ನು ರೂಪಿಸ್ತಾರೆ ಮತ್ತು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀತಾರೆ ಅಂತಕ್ಕಂಥದ್ದು FLN ಮತ್ತು ಕಲಿಕಾ ಫಲಗಳ ಪಟ್ಟಿ ಇತ್ತು. ಇನ್ನು FLN ಮತ್ತು ಕಲಿಕಾ ಫಲಗಳ ಪಟ್ಟಿ ಪ್ರಶ್ನೆಗಳ ಸಂಖ್ಯೆ ಅಂತ ಕೊಟ್ಟಿದ್ದರು. ಸೊ ನಾವೇನು ಮಾಡಿದ್ದೀವಿ, ಆ್ಯಸ್ ಪರ್ DSCRT ಅಂತೆ ಪ್ರತಿ ಕಲಿಕಾ ಫಲಕ್ಕೂ ಒಂದೊಂದು ಪ್ರಶ್ನೆಗಳನ್ನು ರಚನೆ ಮಾಡಿ 10 ಪ್ರಶ್ನೆಗಳನ್ನು ರಚನೆ ಮಾಡಿದ್ದೀವಿ. ಫಸ್ಟ್ 4 ಇರ್ತಕ್ಕಂಥದ್ದು FLNಗೆ ಸಂಬಂಧಪಟ್ಟಂತಿದ್ದಾವೆ. ಲಾಸ್ಟ್ ಇರ್ತಕ್ಕಂಥದ್ದು LOಗಳಿಗೆ ಸಂಬಂಧಪಟ್ಟಂತಿದ್ದಾವೆ. ಪ್ರಶ್ನೆಗಳನ್ನು ರಚನೆ ಮಾಡ್ತಕ್ಕಂಥದ್ರಲ್ಲಿ ಶಿಕ್ಷಕರೇ ಸ್ವತಂತ್ರರು. ನಿಮ್ಮ ವಿವೇಚನೆಗೆ ಅನುಗುಣವಾಗಿ ನೀವು ಪ್ರಶ್ನೆಗಳನ್ನು ರಚನೆಯನ್ನು ಮಾಡಬಹುದು. ಸೊ ಇದು ನಾವು ರಚನೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, 4th ಸ್ಟ್ಯಾಂಡರ್ಡ್ LBA ಮತ್ತು 4th ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ದಿಂದ ನಾವೇನು ಮಾಡಿದ್ದೀವಿ, ಪ್ರಶ್ನೆಗಳನ್ನು ಹಾಕಿ ಇಲ್ಲಿ ಕೊಟ್ಟಿದ್ದೀವಿ. ಇದಕ್ಕಿಂತ ಚೆನ್ನಾಗಿ ನೀವುಗಳು ಕೂಡ ಪ್ರಿಪೇರ್ ಮಾಡಬಹುದು. ಫಸ್ಟ್ ಒನ್, ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂತ ಕೊಟ್ಟಿತ್ತು. ಶಾಲೆಗೆ ಹೋಗುತ್ತೇವೆ ನಾವು. ಸೊ ಇದನ್ನು ಶಾಲೆನೇ ಇದೆ, ನಾವು ಇದೆ. ಸೊ ಇದು ನಾನು ಶಾಲೆಗೆ ಹೋಗುತ್ತೇನೆ ಅಂತ ಒಂದು ವಾಕ್ಯ ಬರ್ಬೋದು, ಅಥವಾ ನಾವು ಶಾಲೆಗೆ ಹೋಗುತ್ತೇವೆ ಅಂತಲೂ ಕೂಡ ಬರಿಬೋದು, ಎನಿವನ್. ಇನ್ನು ಕತೆ ಬರೆಯುತ್ತಾನೆ ಶೀಲಾ ಅಂತ ಇದೆ. ಸೊ ಜಸ್ಟ್ ಒಂದು ಶೀಲಾ ಕತೆ ಬರೆಯುತ್ತಾಳೆ ಅಂತ ಇತ್ತು. ಇವೆರಡೂ ವಾಕ್ಯಗಳನ್ನ ಸರಿಪಡಿಸಿ ಕರೆಕ್ಟಾಗಿ ಬರೆದ್ರೆ A ಗ್ರೇಡನ್ನು ಕೊಡಬಹುದು. ಓಕೆ, ಏನೂ ಇಲ್ಲ ತಪ್ಪಿದ್ದಂದರೆ B. ಪ್ರಶ್ನೆ 2, ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಪಟ್ಟಿ ಮಾಡು ಅಂತ ಇದೆ. ಸೊ ದ ಆನ್ಸರ್ ಈಸ್ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸೊ ಮುಂತಾದವರು ರಾಣಿ ಅಬ್ಬಕ್ಕ ದೇವಿನೂ ಕೂಡ ಬರ್ತಾರೆ. ಸೊ ಇವರೆಲ್ಲರೂ ಕೂಡ ಏನಪ್ಪ ಅಂತಂದರೆ ಕರ್ನಾಟಕದ ಮತ್ತು ಗೊತ್ತಿರ್ತಕ್ಕಂಥ ವೀರ ಮಹಿಳೆಯರ ಹೆಸರುಗಳ ಪಟ್ಟಿಗಳಲ್ಲಿ ಬರ್ತದೆ. ಪ್ರಶ್ನೆ 3, ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ಯೋಚಿಸಿ ಬರಿ ಅಂತ ಕೊಟ್ಟಿತ್ತು. ಇಲ್ಲಿ ನಮ್ಮ ಶಾಲಾ ಕೈತೋಟದಲ್ಲಿ ನಾವು ತರಕಾರಿಗಳು, ಸೊಪ್ಪುಗಳನ್ನು ಬಳಸುತ್ತೇವೆ. ಇವುಗಳು ನಮಗೆ ಪ್ರತಿನಿತ್ಯ ಬಿಸಿಯೂಟದಲ್ಲಿ ಬಳಕೆಯನ್ನು ಮಾಡ್ತಾರೆ. ಪ್ರತಿನಿತ್ಯ ತಂಡವಾರು ಇವುಗಳಿಗೆ ನೀರುಣಿಸೋದು ಮತ್ತು ತೋಟವನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ನಾವು ಸರದಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ನಾವೇನು ಮಾಡಿದ್ದೀವಿ, ಅಪೇಕ್ಷೆಯನ್ನು ಮಾಡಿ ಉತ್ತರಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಪ್ರಶ್ನೆ 4, ಕೊಟ್ಟಿರೋ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಭಾಳ ಪ್ರಾಣಿಗಳ ಹೆಸರುಗಳಿದ್ದಾವೆ. ಸೊ ಮೇನಾಗಿರ್ತಕ್ಕಂಥದ್ದು ಹಸು, ಹುಲಿ, ತೋಳ, ಕತ್ತೆ, ಎಮ್ಮೆ, ಕರಡಿ. ಸೊ ಇಲ್ಲಿರ್ತಕ್ಕಂಥದ್ದು ಇದು ಎಮ್ಮೆ ಇದೆ, ಕತ್ತೆ, ನೆಕ್ಸ್ಟ್ ಹುಲಿ ಇದೆ, ಹಸು ಇದೆ, ಆಮೇಲೆ ಇದು ತೋಳ ಇದೆ, ಓಕೆ, ಕರಡಿನೂ ಇದೆ. ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ಬೋದು, ಪ್ರಾಣಿಗಳ ಹೆಸರುಗಳನ್ನು ಬರೀತಕ್ಕಂಥದ್ದು ಆಗ್ಬೋದು. ಪ್ರಶ್ನೆ 5, ಸೂಕ್ತವಾದ ಲೇಖನ ಚಿಹ್ನೆಯನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಆಶುಭಾಷಣ ಸ್ಪರ್ಧೆ ಎಂದರೇನು ಈ ಪ್ರಶ್ನೆಯನ್ನು ಕೊಟ್ಟಿತ್ತು. ಇದನ್ನು ಮಿಸ್ಸಿಂಗ್ ಮಾಡಿತ್ತು. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೀಬೇಕಿತ್ತು. ಆಮೇಲೆ ಇದು ಕೂಡ ಪೂರ್ಣ ವಿರಾಮ ಚಿಹ್ನೆಯನ್ನು ಬಿಟ್ಟಿತ್ತು. ಕಾಡಿನ ದಿನಾಚರಣೆಯನ್ನು ಆಚರಿಸೋಣ. ಸೊ ಅಲ್ಲಿ ಫಸ್ಟಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, 2ರಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಕೇಳಿತ್ತು. ಪ್ರಶ್ನೆ 6, ನೀನು ನಿನ್ನ ಗೆಳೆಯರಿಗೆ ಹೇಗೆ ಸಹಾಯ ಮಾಡುವೆ ಎಂಬುದನ್ನು 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್
ನನ್ನ ಗೆಳೆಯ ಗೃಹಪಾಠ ಮಾಡದೇ ಇದ್ದಲ್ಲಿ ನಾನು ಸಹಾಯವನ್ನು ಮಾಡ್ತೀನಿ, ನನ್ನ ನೋಟ್ಬುಕ್ಕನ್ನು ಕೊಟ್ಟು ಆತನ ಮನೆಪಾಠ ಪೂರ್ಣ ಮಾಡಲು ಸಹಾಯವನ್ನು ಮಾಡುವೆನು ಅಂತಕ್ಕಂಥದ್ದಿತ್ತು. ಸೊ ನೀವು ಯಾವ ರೀತಿ ಗೆಳೆಯರು ನಿಮಗೆ ಸಹಾಯವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವೇನು ಮಾಡ್ಬೋದು, ಬರಿಬೋದು. ಪ್ರಶ್ನೆ 7, ಕೆಳಗಿನ ಪದಗಳ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ ಸಮಾಚಾರ ಅಂದರೆ ವಿಷಯ, ಸುದ್ದಿ, ತಂಡ ಅಂದರೆ ಗುಂಪು, ಸಮೂಹ ಅಂತ ಏನು ಮಾಡ್ಬೋದು, ಬರಿಬೋದು. ಪ್ರಶ್ನೆ 8, ಕೊಟ್ಟ ಚಿತ್ರವನ್ನು ಆಧರಿಸಿ ಊಹಿಸಿಕೊಂಡು ಒಂದು ಚಿಕ್ಕ ಕಥೆಯನ್ನು ರಚನೆ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಸೌಹಾರ್ದದಿಂದ ವಾಸ ಮಾಡುತ್ತಿದ್ದವು. ಆ ಪ್ರಾಣಿಗಳಿಗೆ ಸಿಂಹನೇ ಅಧಿಪತಿಯಾಗಿತ್ತು. ಒಂದು ದಿನ ಬೇರೆ ಕಾಡಿನಿಂದ ಗಿಳಿಯು ಸಂದೇಶವನ್ನು ಹೊತ್ತು ತಂದಿತು. ಎಲ್ಲ ಪ್ರಾಣಿಗಳು ಬಂದು ಆ ಸಂದೇಶವನ್ನು ಕೇಳಲು ಕಾತರದಿಂದ ಕಾದವು ಅಂತಕ್ಕಂಥದ್ದಿತ್ತು. ಒಟ್ಟಾರೆಯಾಗಿ ಸರಣಿ ಚಿತ್ರಕಥೆ ಅಂತ ಇದೆ. ಸೊ ನಾನು ಜಸ್ಟ್ ಒಂದು ಚಿತ್ರವನ್ನು ಕೊಟ್ಟಿದ್ದು, ಅದನ್ನು ನೀವು ಊಹೆ ಮಾಡಬೇಕು. ಊಹೆ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚಿಕ್ಕ ಕಥೆಯನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಪ್ರಶ್ನೆ 9, ಶಾಲೆಯಲ್ಲಿ ಬಿತ್ತರಿಸಬಹುದಾದ 2 ಸೂಚನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಯಾವೆಲ್ಲ ಸೂಚನಾ ಫಲಕಗಳನ್ನು ಕೊಡ್ಬೋದು? ಶಾಲಾ ವಲಯ, ಶಾಂತತೆ ಕಾಪಾಡಿ, ಊಟದ ಮೊದಲು ಕೈ ತೊಳೆದುಕೊಳ್ಳಿ, ಪ್ರತಿನಿತ್ಯ ಸಮವಸ್ತ್ರ ತಪ್ಪದೇ ಧರಿಸಿರಿ, ಶಾಲೆ ಎಂಬುದು ಜೀವಂತ ದೇವರ ಗುಡಿ ಇದ್ದ ಹಾಗೆ, ಆಮೇಲೆ ತಂಬಾಕು ನಿಷೇಧಿತ ಪ್ರದೇಶ, ಓಕೆ, ಮಕ್ಕಳ ಸಹಾಯವಾಣಿ ಸಂಖ್ಯೆ 109. ಇವೆಲ್ಲವುಗಳನ್ನು ನೀವೇನು ಮಾಡಿರ್ತೀರಿ, ಶಾಲೆಯಲ್ಲಿ ಭಿತ್ತಿಪತ್ರಗಳನ್ನು, ಗೋಡೆ ಬರಹಗಳನ್ನು ನೋಡಿರ್ತೀರಿ. ಅವುಗಳನ್ನು ನೀವೇನು ಮಾಡ್ಬೋದಿತ್ತು, ಬರಿಬೋದಿತ್ತು. ಲಾಸ್ಟ್ ಪ್ರಶ್ನೆ, ಕೆಳಗಿನ ಚಿತ್ರ ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದು ಬಸ್ನಲ್ಲಿನ ಒಂದು ದೃಶ್ಯದ ಚಿತ್ರವಾಗಿದೆ. ಜನರು ಬಸ್ನಲ್ಲಿ ಕುಳಿತಿದ್ದಾರೆ, ಕೆಲವರಿಗೆ ಆಸನ ಸಿಗದೆ ನಿಂತುಕೊಂಡಿದ್ದಾರೆ. ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟು ಹಣ ಪಡೆಯುತ್ತಿದ್ದಾನೆ. ಜನರು ತಾವು ಹೋಗುವ ಊರಿನ ದಾರಿ ಕಾಯ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ನಮಗೆ ಸಾರಿಗೆ ವಾಹನಗಳು ಅವಶ್ಯಕ. ನಮ್ಮ ಕರ್ನಾಟಕ ರಾಜ್ಯದ ಕೆಂಪು ಬಣ್ಣದ ಬಸ್ನಲ್ಲಿ ನನಗೆ ಪ್ರವಾಸ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ನಾನೇನು ಮಾಡಿದ್ದೀನಿ, ಬರೆದಿದ್ದೀನಿ. ಇವು ಕಲಿಕಾ ಫಲಗಳ ಆಧಾರಿತ ಪ್ರಶ್ನೆಗಳಂದರೆ ಹೀಗೆ ರಚನೆ ಮಾಡೋಕ್ಕಾಗತ್ತೆ. ಯಾವುದೇ ಪಾಠ ಗದ್ಯ ಪದ್ಯ ಪ್ರಶ್ನೆಗಳು ಬರೋದಿಲ್ಲ. ಸಂದರ್ಭೋಚಿತವಾಗಿ ನಾವೇನು ಮಾಡ್ಬೋದು, ಆಯಾ ಕಲಿಕಾ ಫಲಗಳ ಆಧಾರಿತ ಪ್ರಶ್ನೆಗಳನ್ನು LBAದಿಂದನೋ ಅಥವಾ ಟೆಕ್ಸ್ಟ್ ಬುಕ್ನಿಂದನೋ ನೀವೇ ಏನು ಮಾಡ್ಬೋದು, ಸ್ವಂತವಾಗಿ ಪ್ರಿಪೇರನ್ನು ಮಾಡ್ಬೋದು. ಇಷ್ಟು ನಾನು 5th ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಹೇಳಿದ್ದೀವಿ, 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಎಲ್ಲ ವಿಷಯಗಳಲ್ಲಿ ಮೊದಲಿಗೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಪೂರ್ವ ಪರೀಕ್ಷೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಾದ ನಂತರ ಮತ್ತೆ ನಾವೇನು ಮಾಡ್ತೀವಿ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಲೈನಪ್ಗಳನ್ನು ಮಾಡ್ತೀವಿ. ಇಷ್ಟು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಈಗಾಗಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲರೂ DSRT ಸರ್ಕ್ಯುಲರ್ಗಳನ್ನು ಓದ್ಕೊಡ್ರಿ. ಯಾಕಂದರೆ ಈ ಸರಿ DSRT ಸರ್ಕ್ಯುಲರಲ್ಲಿ ಬಹಳ ಹೊಸ ವಿಷಯಗಳಿದ್ದಾವೆ. 4th ಕನ್ನಡ ಕ್ವಶನ್ ಪೇಪರನ್ನು ಕೂಡ ಹಾಕಿದ್ದೀನಿ. ಓಕೆ, ಅವೆರಡೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಅವೆಲ್ಲ ವಿಡಿಯೋಗಳನ್ನು ಫಸ್ಟಾಗಿ ನೀವು ನೋಡಬೇಕಾದ್ರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾಯಿರಿ. ಬೆಲ್ ಐಕಾನನ್ನು ಒತ್ತೋದ್ರಿಂದ ಆಲ್ ನೋಟಿಫಿಕೇಷನನ್ನು ಗೆಟ್ ಮಾಡ್ಕೋಬೇಕು. ಆವಾಗ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟಾಗಿ ಸಿಗ್ತದೆ.